ಹೊಡಿತೀವಿ 48 ಗಂಟೆಯಲ್ಲಿ ಹೊಡಿತೀವಿ ಹೊಡೆಯೋದು ಹಿಂಗೆ ಪಾಕಿಸ್ತಾನದ ಯಸ್ ಈಗ ಸಿಗ್ತಾ ಇದೆ ಡೀಟೇಲ್ ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ಅಟ್ಯಾಕ್ ಆಗಿದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಟಾರ್ಗೆಟ್ ಆಗೋದೇ ಕರಾಚಿ ಪೋರ್ಟ್ ಅದರಂತೆ ಆಗಿದೆ ಇದು ಇಂಡಿಯನ್ ನೇವಿ ಮಾಡಿರುತ್ತೆ ಇದನ್ನ ಡೆಫಿನೆಟ್ಲಿ ಇಂಡಿಯನ್ ನೇವಿ ಅಟ್ಯಾಕ್ ಆಗಿರುತ್ತೆ ಇದು ಐಎನ್ಎಸ್ ವಿಕ್ರಾಂತ್ ಮುಖಾಂತರ ಐಎನ್ಎಸ್ ವಿಕ್ರಾಂತ್ ಅಂತಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಐಎನ್ಎಸ್ ವಿಕ್ರಾಂತ್ನ ಮೇಲೆ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗುತ್ತೆ ಅದು ರನ್ವೇ ಅಂದ್ರೆ ನಿಮಗೆ ಸಮುದ್ರದಲ್ಲಿರುವಂತ ರನ್ವೇ ಅದು ಸಮುದ್ರದ ಯಾವ ಭಾಗದಲ್ಲಾದ್ರೂ ಐಎನ್ಎಸ್ ವಿಕ್ರಾಂತ್ ಅನ್ನು ನಿಲ್ಲಿಸಿ ಅದರಿಂದ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗಿ ಯಾವ ಟಾರ್ಗೆಟ್ ಅನ್ನು ಬೇಕಾದರೂ ರೀಚ್ ಆಗುತ್ತೆ ಕರಾಚಿ ಬಂದರು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇದು ಕರಾಚಿ ಮೇಲೆ ಅಟ್ಯಾಕ್ ಆಗೇ ಆಗುತ್ತೆ ಆಗಿದೆ ಕರಾಚಿ ಬಂದರು ಸರ್ವನಾಶ ಆಗೋ ಹಂತದಲ್ಲಿದೆ 71 ರಿಪೀಟ್ ಆಗ್ತಾ ಇದೆ ಐಎನ್ಎಸ್ ವಿಕ್ರಾಂತ್ ಗೇಮ್ ಚೇಂಜರ್ ಇದು 10ಕ್ಕೂ ಹೆಚ್ಚು ಕ್ಷಿಪಣಿ ಐಎನ್ಎಸ್ ವಿಕ್ರಾಂತ್ ಇಂದ ಉಡಾವಣೆಯಾಗಿದೆ ಐಎನ್ಎಸ್ ವಿಕ್ರಾಂತ್ ಇದು ಒಂದು ಸ್ಪೆಷಾಲಿಟಿ ಅಂತಂದ್ರೆ ಅದು ಏರ್ಕ್ರಾಫ್ಟ್ ಕ್ಯಾರಿಯರ್ ಮಾತ್ರ ಅಲ್ಲ ಜೊತೆಗೆ ದಾಳಿ ಮಾಡುವಂತ ಸಾಮರ್ಥ್ಯವೂ ಇರುವಂತ ನೌಕೆ ಅದು ದಾಳಿ ಮಾಡುವಂತ ಸಾಮರ್ಥ್ಯವೂ ಇದೆ ಐಎನ್ಎಸ್ ವಿಕ್ರಾಂತ್ ಭಾರತವೇ ನಿರ್ಮಿಸಿರುವಂತ ಯುದ್ಧ ನೌಕೆ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಕೊಚ್ಚಿ ಶಿಪ್ ಯಾರ್ಡ್ ಅಲ್ಲಿ ರೆಡಿ ಆಗಿದ್ದು ಗೇಮ್ ಚೇಂಜರ್ ಅಂತ ಎಲ್ರಿಗೂ ಗೊತ್ತಿತ್ತು ಐಎನ್ಎಸ್ ವಿಕ್ರಾಂತ್ ನಮ್ಮದೇ ಉತ್ತರ ಕನ್ನಡದ ಐಎನ್ಎಸ್ ಕದಂಬದಲ್ಲಿ ಇರುವಂತಹ ನೌಕೆ ಇದು ಐಎನ್ಎಸ್ ವಿಕ್ರಾಂತ್ನ ಹೊಡೆತ ಕರಾಚಿ ಮೇಲೆ ಬೀಳ್ತಾ ಇದೆ ಐಎನ್ಎಸ್ ವಿಕ್ರಾಂತ್ ಹೆಂಗೆ ಅಂತಂದ್ರೆ ಅದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅದರ ಜೊತೆಗೆ ಬೇರೆ ಯುದ್ಧ ನೌಕೆಗಳು ಇರುತ್ತೆ ಅಕ್ಕಪಕ್ಕದಲ್ಲಿ ಇಡೀ ಗ್ರಾಮ ಅಥವಾ ಒಂದು ಇಡೀ ಸಿಟಿ ಬರೋ ರೀತಿಯಲ್ಲಿ ಇರುತ್ತೆ ಐಎನ್ಎಸ್ ವಿಕ್ರಾಂತ್ ಹೊರಟ್ರೆ ಅಕ್ಕಪಕ್ಕದಲ್ಲಿ ಒಂದು ಡಿಸ್ಟ್ರಾಯರ್ಸ್ ಅಂತಂದ್ರೆ ಡಿಸ್ಟ್ರಾಯರ್ಸ್ ಯುದ್ಧ ನೌಕೆ ಅಂತ ಕರೀತಾರೆ ಅದು ಫ್ರಿಗೇಟ್ಸು ಇದೆಲ್ಲವೂ ಹೊಂದಿರುವಂತ ಶಸ್ತ್ರ ಸಜ್ಜಿತ ವಿಕ್ರಾಂತ್ ಗೇಮ್ ಚೇಂಜರ್ ಯಾವತ್ತಿದ್ರು ಕೂಡ ಎರಡಿದಾವೆ ನಮ್ಮಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ವಿಕ್ರಮಾದಿತ್ಯ ಮತ್ತು ವಿಕ್ರಾಂತ್ 71ರಲ್ಲೂ ಗೇಮ್ ಚೇಂಜರ್ ಈಗಲೂ ಅದನ್ನೇ ಮಾಡ್ತಾ ಇದೆ ಪಾಕಿಸ್ತಾನದ ಕರಾಚಿ ಸಿಂಧ್ ಪ್ರಾಂತ್ಯದ ರಾಜಧಾನಿ ಪಾಕಿಸ್ತಾನದ ವಾಣಿಜ್ಯ ನಗರಿ ಹೊಡೆತ ತಿಂತಾ ಇದೆ ಹೇಳಿದ್ವಿ ಆಗ್ಲೇ ಭಾರತ ಹೇಳಿತು ಉತ್ತರ ಸಿಗುತ್ತೆ ಖಡಕ್ ಉತ್ತರ ಸಿಗುತ್ತೆ ಕಾಯ್ತಾ ಇತ್ತು ಇಂಡಿಯನ್ ನೇವಿ ಆಪರ್ಚುನಿಟಿಗಾಗಿ ಕಾಯ್ತಾ ಇತ್ತು ಎಸ್ ಐಎನ್ಎಸ್ ಕೋಲ್ಕತ್ತಾ ಡಿಸ್ಟ್ರಾಯರ್ ಇದು ಕೂಡ ಅದ್ರ ಜೊತೆಗೆ ಸೇರ್ಕೊಂಡಿದೆ ಕೋಲ್ಕತ್ತಾ ಕ್ಲಾಸ್ ಅಂತ ಹೇಳ್ತೀವಿ ಡಿಸ್ಟ್ರಾಯರ್ ಅದು ಐಎನ್ಎಸ್ ಕೋಲ್ಕತ್ತಾ ಕ್ಲಾಸ್ ಅದು ಅಂದ್ರೆ ಕೋಲ್ಕತ್ತಾ ಸೀರೀಸ್ ಅಲ್ಲಿ ಬಹಳಷ್ಟು ಯುದ್ಧ ನೌಕೆಗಳಿದ ಆ ಐಎನ್ಎಸ್ ಕೋಲ್ಕತ್ತಾದ ಹೊಡೆತಾ ಇದು ಬಿದ್ದಿರೋ ನಾಲ್ಕಾಯ್ತು 7 ಆಯ್ತು 12 ಈಗ 12 ನಗರಗಳು ಟಾರ್ಗೆಟ್ ಪಾಕಿಸ್ತಾನದ 12 ನಗರಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನದ ನಗರಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಪಾಕಿಸ್ತಾನದಲ್ಲಿ ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಎಲ್ಲ ಕಾಯ್ತಾ ಇದ್ರು ನಮ್ಮನ್ನು ಟ್ರೋಲ್ ಮಾಡೋದು ಭಾರತೀಯರನ್ನ ಎಲ್ಲಿದ್ದೀರಿ ಇಂಡಿಯನ್ಸು ಬರ್ತಿರೋ ಅಂತ ಕಾಯ್ತಾ ಇದೀವಿ ಅಂತ ಬಂದಿದ್ದೀವಿ ತಾಕತ್ತಿದ್ರೆ ತಡೀರಿ ನೋಡೋಣ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಭಾರತವನ್ನು ಟ್ರಾಲ್ ಮಾಡೋ ಕೆಲಸಗಳಾಗ್ತಾ ಇತ್ತು ಎಲ್ಲಿದ್ದೀರಿ 5ನೇ ದಿನ 6ನೇ ದಿನ 7ನೇ ದಿನ 8ನೇ ದಿನ ಕಾಯ್ತಾ ಇದೀವಿ ಯಾಕೆ ಬಂದಿಲ್ಲ ಬಂದ್ವಿ ನೋಡಿ ಬರೇ ವಾಯು ಮಾರ್ಗದಲ್ಲ ಜಲಮಾರ್ಗದಲ್ಲೂ ಬಂದಿದ್ದೀವಿ ತಾಕತ್ತಿದ್ರೆ ತಡೀರಿ ಇದು ಭಾರತದ ಆರ್ಮಿ ಕೊಡ್ತಾ ಇರುವಂತ ಸಂದೇಶ 12 ನಗರಗಳ ಮೇಲೆ ಅಟ್ಯಾಕ್ ಆಗಿದೆ ಭಾರತ ಕೊಡ್ತಾ ಇರುವಂತ ಹೊಡೆತಾ ಇದು ಏಟಿದು ಪೂರ್ಣ ಪ್ರಮಾಣದ ಯುದ್ಧದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಪಾಕಿಸ್ತಾನದ 3 ಜೆಟ್ಟು 50 ಮಿಸೈಲು 60 ಡ್ರೋನು ಛಿದ್ರ 12 ನಗರದಲ್ಲಿ ಭಾರತದ ಉಗ್ರ ಪ್ರತಾಪಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪುಡಿಗಟ್ಟಿದೆ ಭಾರತ ಅಣ್ಣ ಕೊಡ್ತಾ ಇದ್ರೆ ತಗೋತಾ ಇರಬೇಕಷ್ಟೇ ಇದು ಇಂಡಿಯನ್ ಆರ್ಮಿಯ ಸಂದೇಶ
बाप बाप होता है, बेटा बेटा होता है. ನಮ್ಮಿಂದ ಹುಟ್ಟುಕೊಂಡಿರುವಂತ ರಾಷ್ಟ್ರ ನಮಗೆ ಪಾಠ ಮಾಡೋದಕ್ಕೆ ಬರುತ್ತೆ, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರುತ್ತೆ. ತಂದೆ ಯಾವತ್ತಿದ್ರು ತಂದೆನೆ, ಮಗ ಮಗನೇ. ಕೊಟ್ಟ ಏಟಿಗೆ ತತ್ತರಿಸ್ತಾ ಇದೆ ಪಾಕಿಸ್ತಾನ. ಹಾಕಿದೆ. ಎಸ್, ಹೇಳ್ತೀನಿ, ಅದನ್ನ ಡೀಟೇಲ್ ಬರ್ತಾ ಇದೆ. ಈಗ ಮತ್ತೊಂದು, ಪಾಕಿಸ್ತಾನದ ಚಕ್ರವ್ಯೂಹವನ್ನು ಭೇದಿಸಿದೆ ಭಾರತ. 3 ಫೈಟರ್ ಜೆಟ್ಗಳು, 1 ಸರ್ವೈಲೆನ್ಸ್ ವಿತ್ ಯುದ್ಧ ವಿಮಾನ ಧ್ವಂಸ. ಎಡವಟ್ಟು ಮಾಡಿಕೊಂಡಿದೆ ಪಾಕಿಸ್ತಾನ. ಭಾರತವನ್ನು ಮುಟ್ಟೋದಕ್ಕೆ ಬಂದು, ಕಚ್ಚೋದಕ್ಕೆ ಬಂದು, ಹಲ್ಲು ಕೈಕಾಲು ಎಲ್ಲವನ್ನ ಕಳ್ಕೊಳ್ತಾ ಇದೆ. ಭಾರತ ಹೇಳಲಿಲ್ಲ, ಮಾತನಾಡಿದ್ದು ಕಡಿಮೆ, ಕೊಟ್ಟಿದ್ದು ಜಾಸ್ತಿ. ಅವ್ರು ಮಾತನಾಡ್ತಾನೆ ಇದ್ರು. 24 ಗಂಟೆಯಲ್ಲಿ ಮಾಡ್ತೀವಿ, 48 ಗಂಟೆಯಲ್ಲಿ ಮಾಡ್ತೀವಿ, ಅಟ್ಯಾಕ್ ಮಾಡ್ತೀವಿ. ಭಾರತ ಎಲ್ಲೂ ಮಾತನಾಡಲಿಲ್ಲ. ಇಂಡಿಯನ್ ಆರ್ಮಿಯ ಒಬ್ಬರೇ ಒಬ್ಬ ಆಫೀಸರ್ ಮಾತನಾಡಿದ್ದನ್ನು ತೋರಿಸಿ ನೋಡೋಣ. ಮಿಸೈಲ್ ಅಟ್ಯಾಕ್ ಮಾಡಿದ ಮರುದಿನ ಏನು ಸುದ್ದಿಗೋಷ್ಠಿ ಮಾಡಿದ್ವಿ ನಾವು, ಒಂದು ಅಕ್ಷರ ಹೆಚ್ಚು ಮಾತಾಡಲಿಲ್ಲ ನಮ್ಮ ಆಫೀಸರ್ಸ್. ಒಂದು ಅಕ್ಷರ, ಎಷ್ಟು ಬೇಕೋ ಅಷ್ಟೇ ಮಾತನಾಡಿದ್ದ. ಅವರು ನೋಡಿದ್ರೆ ಬಾಯಿ ಬಿಟ್ರೆ ವಾಚಾಳಿತನ. ಹಂಗ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಇವತ್ತು ಪಾಠ ಕಲಿತಾ ಇದೆ ಪಾಕಿಸ್ತಾನ. ಎಸ್, ಜಮ್ಮು ಅಂಡ್ ಗುಜರಾತ್ ಬ್ಲಾಕ್ಔಟ್ ಕ್ಲಿಯರ್ ಮೆಸೇಜ್. ಭಾರತ ಅಪ್ಪರ್ ಹ್ಯಾಂಡ್. ಪಾಕಿಸ್ತಾನ ನಗರಗಳಲ್ಲಿ ಕತ್ತಲು ಕವಿದಿದೆ. ಭಾರತ ದೀಪಾವಳಿ ಮಾಡ್ತಾ ಇದೆ. ಅಲ್ಲಿ ಭಾರತದ ಪಟಾಕಿಗಳು ಬ್ಲಾಸ್ಟ್ ಆಗ್ತಿದ್ದಾವೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ದೀಪಾವಳಿಯನ್ನ ನೋಡಿ ನಮ್ಮಂತವ್ರು ಇಲ್ಲಿ ಖುಷಿ ಪಡ್ತಾ ಇದ್ದಾರೆ. ಜಮ್ಮು ಮತ್ತು ಗುಜರಾತ್ನಲ್ಲಿ ಬ್ಲಾಕ್ಔಟ್ ಕ್ಲಿಯರ್, ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಅಂತ ಅರ್ಥ. ಮತ್ತೆ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಭಾರತ ಅಂದ್ರೆ ಅವರ ಉತ್ತರನ ಪೌರುಷ ಮುಗಿಯಿತು. ಭಾರತ ಅಟ್ಟಾಡಿಸಿ ಬಡಿತಾ ಇದೆ, ಇಲ್ಲಿ ಅಟ್ಟಾಡಿಸಿ ಬಡಿತಾ ಇದೆ. ಬಂದ್ರು ವಾರ್ ಜೆಟ್ ಎತ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ, ಹೋಗ್ಲಿಲ್ಲ, ವಾಪಸ್ಸು ಹೋಗೋದಕ್ಕೆ ಬಿಡ್ಲಿಲ್ಲ ಭಾರತ. ಒಂದಿಬ್ರು ಕ್ಯಾಪ್ಚರ್ ಆದ್ರು, ಇನ್ನು ಲೆಕ್ಕ ಸಿಗತ್ತೆ ಇನ್ನೆಷ್ಟು ಜನ ಅಂತ. ಲ್ಯಾಂಡ್ ಆರ್ಮಿಯಲ್ಲೇನೋ ಕಿರಿಕಿರಿ ಮಾಡ್ತಾ ಇದೆ ಪಾಕಿಸ್ತಾನದ ಲ್ಯಾಂಡ್ ಆರ್ಮಿ, ಭೂಸೇನೆ. ನೌಕಾಸೇನೆ ಅಪ್ಪರ್ ಹ್ಯಾಂಡ್ ಇಲ್ಲಿ. ಭಾರತ ಕರಾಚಿ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಕರಾಚಿಗೆ ಬೀಳ್ತಾ ಇದೆ ಪೆಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.